ನಮಸ್ಕಾರ ಎಲ್ಲರಿಗೂ. ಸೋಮವಾರ ಬೆಳಗ್ಗೆ ಮನೆ ಕ್ಲೀನಿಂಗು. ನಮ್ಮವರು ಸ್ವಲ್ಪ ಲೇಟು. ಏನು ಮಾಡ್ತೀರಾ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಜೀವನ ಅಂದಮೇಲೆ ಅಂದ್ಕೊಂಡು ಸರಿ ಕ್ಲೀನ್ ಮಾಡ್ತಾಯಿದ್ರು. ಸರಿ ಅಷ್ಟೊತ್ತಿಗೆ ನಾನು ಸುಬ್ಬಿ ಒಂಚೂರು ಗಲಾಟೆ ಆಡ್ದೋ. ಮನೆ ಒಂಚೂರು ಹೆಲ್ಪ್ ಮಾಡು ಅಂದರೆ ಮಾಡಲ್ಲ ಅಂತಿದ್ಲು. ಆಮೇಲೆ ಅವ್ರ ಅಮ್ಮ ಮಗಳದ್ದು ಗಲಾಟೆ ಇಬ್ರದ್ದು. ಇವ್ರದ್ದೆಲ್ಲ ನೋಡಿ ಟೈಮ್ ನೋಡೋ ಅಷ್ಟೊತ್ತಿಗೆ 11 ಗಂಟೆ ಆದರೂ ನಾಷ್ಟ ಇಲ್ಲ. ದಿವಸ ಇವ್ರದ್ದು ಇದೇ ಕತೆ ಅಂದ್ಕೊಂಡು ಸರಿ ನಾನೇನು ಮಾಡಿದೆ, ಸೀದಾ ನಮ್ಮ ಹುಡುಗನಿಗೆ ಬಾಕ್ಸ್ ಕಟ್ಟಿಸ್ಬೇಕಾಯ್ತು. ಹಂಗೆ ನಾನು ಒಂದು ಇಡ್ಲಿ, ಹಾಫ್ ರೈಸು, ಒಂದು ವಡೆ ಕಟ್ಟಿಸಿ ಅವನಿಗೂ ಸ್ಕೂಲಿಗೆ ಕೊಟ್ಟು ಆಮೇಲೆ ಸಾಯಂಕಾಲ ಬಟ್ಟೆ ಅಂಗಡಿಗೆ ಹೋದೋ. ಬಟ್ಟೆ ತಗೋಬೇಕಾಯ್ತು. ಫಸ್ಟೇ ನೋಡ್ಕೊಬರ್ಬೇಕು. ನಾನು ಹಾಕೋ ಬಟ್ಟೆ ನಮ್ಮಮ್ಮ ಒಪ್ಪಬೇಕು. ಏನು ಮಾಡ್ತೀರಾ, ಅವರು ಇಲ್ಲಾಂದ್ರೆ ಒಪ್ಪಲ್ಲ. ಈ ಬಟ್ಟೆ ಸರಿಯಿಲ್ಲ ಹಂಗೆ ಹಿಂಗೆ ಅಂತಾರೆ. ಸರಿ ಇವ್ರು ಅಣ್ಣ ತಂಗಿ ಗಲಾಟೆ. ಇವ್ರನ್ನ ಬಿಡಿಸೋದೇ ಸರಿ ಹೋಯ್ತದೆ. ಸರಿ ಆಮೇಲೆ ನಮ್ಮ ಹುಡುಗನ್ನ ಕರ್ಕೊಂಡು ಡಿ ಮಾರ್ಟ್ಗೆ ಹೊರಟು. ಇವ್ರಿಗೊಂಚೂರು ಬಿಸ್ಕೆಟು, ಮನೆಗೆ ರೇಷನ್ನು ಅದು ಇದು ಸಣ್ಣ ಪುಟ್ಟ ತರಬೇಕಾಯ್ತಂತ. ಆಮೇಲೆ ನಮ್ಮ ಹುಡುಗಂದು ಕಣ್ಣು ಆಟ ಸಾಮಾನು ಮೇಲೆ. ಸರಿ ಬಾರಪ್ಪ ಅಂದ್ಬಿಟ್ಟು ಐಸ್ ಕೊಡಿಸ್ಬಿಟ್ಟು ನೈಸ್ ಮಾಡಿ ಅಷ್ಟೊತ್ತಿಗೆ ಯಾವುದೋ ಒಂದು ಹೊಸ ಗಾಡಿ ಬಂದು ನಿಂತಿತ್ತು. ಸರಿ ಆಮೇಲೆ ನಮ್ಮ ಸುಬ್ಬಿಗೆ ಊಟ ತಿನ್ಸೋದೆ. ಮೂಲೆ ಕಿಡಿಕಂದು 4 ಜನ ಸೇರಿ ತಿನ್ನಿಸ್ಬೇಕು. ತಿನ್ನಲ್ಲ ಅಂತ ಬಂದು ಹಚ್ಕೊಂಡಿದ್ಲು. ಸರಿ ಕರ್ಕೊಂಡೋಗಿ ತಿನ್ನಿಸ್ತಾಯಿದ್ರು ಅವರವ್ವ. ಆಮೇಲೆ ಸರಿ ನಾನು ನಮ್ಮ ಅಮ್ಮನ ಕೈಲಿ ಮೊಸರನ್ನ, ಅದು ಏನು ಮಾಡಿದ್ರು ಗೊತ್ತಿಲ್ಲ, ನಮ್ಮಮ್ಮ ಕ್ಯೂಚ್ಕೊಡೋ ಥರ ಮೊಸರನ್ನ ಏನು ಮಾಡಿದ್ರು ಬರಲ್ಲ, ಮಿಕ್ಸಿಗೆ ಹಾಕಿದ್ರು ಬರಲ್ಲ. ಸರಿ ಅವ್ರ ಕೈಲಿ ಕ್ಯೂಚಿಸ್ಕೊಂಡು ನಮ್ಮ ಸುಬ್ಬಿ ನಾನು ಪಾಲ್ ಮಾಡ್ಕೊಂಡು ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡು